ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರನ್ನ ಕಾಪಾಡಬೇಕಂತ ವಿದ್ಯೆಯವರು ಒಂದು ಕೋಣೆಯಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಅದನ್ನು ನೋಡಿಬಿಟ್ಟು ಸುಭಾಷ ಬಾಗಿಲು ತೆಗಿ ಅಂತ ಡೋರ್ನ ಬಡಿತಾರೆ. ಕಿಟಿಯಲ್ಲಿ ನೋಡ್ಬಿಟ್ಟು ಯಾರು ನೀನು ಬಾಗಿಲು ತೆಗಿ ಅಂತ ಕೇಳ್ತಾರೆ ಸುಭಾಷ. ನಿನಗೆ ಹೇಳ್ತಾ ಇರೋದು ಬಾಗಿಲು ತೆಗಿ ಅಂತ ಜೋರಾಗಿ ಬಾಗಿಲನ್ನ ಬಡಿತಾರೆ. ಯಾರನ್ನ ನೀನು ಕರ್ಕೊಂಡೋಗಿರೋದು ಬಾಗಿಲು ತೆಗಿ ಅಂತ ಸುಭಾಷ ಹೇಳ್ತಾ ಇರಬೇಕಾದ್ರೆ ವಿದ್ಯೆಯವರು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಯಕ್ಕಿಲ್ಲ ಅಂತ. ಆಗ ಸುಭಾಷನಿಗೆ ಗೊತ್ತಾಗುತ್ತೆ ಇದು ವಿದ್ಯಾನೇ ಕರ್ಕೊಂಡೋಗಿರೋದು ಶಿವರಾಮೇಗೌಡ್ರನ್ನ ಅಂತ ಅನ್ಕೋತಾರೆ. ಇದು ವಿದ್ಯನ್ನ ವಾಯ್ಸ್ ಇದ್ದಂಗೆ ಐತಲ್ಲ, ಹಂಗಾದ್ರೆ ನೀನೇನಾ ಅಂತ ಕೇಳ್ತಾನೆ ಸುಭಾಷ. ಹೌದು ನಾನೇ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಮಾವನ್ನ ಕಾಪಾಡೋದಿಕ್ಕೆ ನೀನ್ ಬಂದಿದೀಯಾ, ನಿಜವಾಗ್ಲೂ ನೀನ್ ಕಾಪಾಡ್ಕೋತೀಯ ಅಂತ ಸುಭಾಷ್ ಕೇಳ್ಬೇಕಾದ್ರೆ ಹಾಗೆ ಆಗುತ್ತೆ ಅಂತ ವಿದ್ಯೆ ಹೇಳ್ತಾರೆ. ಅದೇನೇ ಆದ್ರೂ ಸರಿ, ನಮ್ಮ ಮಾವಯ್ಯನ ಪ್ರಾಣನ ನಾನು ಕಾಪಾಡ್ಕೊಂತೀನಿ ಅಂತ ಹೇಳ್ತಾರೆ ವಿದ್ಯಾ. ಎಷ್ಟು ರಂಪಾಟ ಮಾಡಿದ್ರು ಸರಿ, ಆ ಶಿವರಾಮೇಗೌಡನ್ನ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ತೆಗಿ ಬಾಗ್ಲು ಅಂತ ಹೇಳ್ಬಿಟ್ಟು ಸುಭಾಷ್ ಬಾಗ್ಲು ಹೊಡ್ಕೊಂಡು ಒಳಗಡೆ ಬಂದ್ಬಿಡ್ತಾರೆ. ಮಾವಯ್ಯನ ಏನು ಮಾಡಬೇಡ, ನಿನಗೆ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ ಅಂತ ವಿದ್ಯಾ ಕಾಲಿಗೆ ಬೀಳಕ್ಕಂತ ಹೋದಾಗ ವಿದ್ಯಾನ ಎಳೆದು ತಳ್ಳಿಬಿಡ್ತಾನೆ ಸುಭಾಷ. ಸುಭಾಷ್ ಚಾಕು ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ವಿದ್ಯಾ, ದಯವಿಟ್ಟು ನಿಮ್ಮಂದು ಅಮ್ಮಯ್ಯ ಅಂತೀನಿ, ಅವ್ರನ್ನೇನು ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೋಬೇಕಾದ್ರೆ ಮತ್ತೆ ವಿದ್ಯೆಯವ್ರನ್ನ ತಳ್ಬಿಡ್ತಾರೆ ಸುಭಾಷ. ಇವತ್ತು ನಿನ್ನ ಕತೆ ಮುಗಿತು ಕಣೆ ಶಿವರಾಮೇಗೌಡ ಅಂತ ಚಾಕು ತಗೊಂಡು ಚುಚ್ಚಬೇಕಾದ್ರೆ ಹಿಂದೆಯಿಂದ ಈಶ್ವರಿ ಅವ್ರು ಬಂದ್ಬಿಟ್ಟು ಚೇರ್ನ ತಗೊಂಡು ಸುಭಾಷ್ ತಲೆಗೆ ಹೊಡೆದ್ಬಿಡ್ತಾರೆ. ಈಶ್ವರಿ ಅವ್ರನ್ನ ಒಂದು ರೂಮಲ್ಲಿ ಸುಭಾಷ ಕೂಡ ಹಾಕಿರ್ತಾನೆ. ಹಾಗೆ ಬಾಗಿಲು ತೆಗೀರಿ ಅಂತ ಬಾಗಿಲು ಬಡಿತಾ ಇರಬೇಕಾದ್ರೆ ಒಬ್ಬ ನರ್ಸ್ ಬಂದುಬಿಟ್ಟು ಓಪನ್ ಮಾಡ್ತಾರೆ. ಯಾರೋ ನನ್ನನ್ನು ಕೂಡಾಕಿದ್ರು ಕಣವ, ತುಂಬ ಥ್ಯಾಂಕ್ಸ್ ಕಣವ ಅಂತ ನರ್ಸಿಗೆ ಹೇಳಿ ಬಂದಿರ್ತಾರೆ. ಅದನ್ನು ನೆನ್ಪು ಮಾಡ್ಕೋತಾರೆ ಈಶ್ವರಿ ಅವರು. ಕೆಳಗಡೆ ಸುಭಾಷ್ ಬಿದ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಅಮ್ಮನೇ ಕಣ್ಲಾ, ಬೇಡ ಬೇಡ ಪಾಪದ ಕೆಲಸ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ರು ಕೇಳಕ್ಕಿಲ್ವ ನೀನು, ನಿನ್ ಕಾಲಿಗೆ ಬಿದ್ರೂ ಬಿಡಕ್ಕಿಲ್ಲ ಅಂತ ಹೇಳ್ತಾ ಇದೀಯಾ. ಈಗ ನಿನ್ನನ್ನು ಹೆತ್ತೋಳು ಅಡ್ಡ ನಿಂತಿದ್ದೀನಿ, ಮುಟ್ಟೋ ನೋಡೋಣ ಅಂತ ಹೇಳ್ತಾರೆ ಈಶ್ವರಿ ಅವರು. ಆ ಮಾತನ್ನ ಕೇಳಿ ವಿದ್ಯೆಯವರು ಗಾಬರಿ ಆಗ್ತಾರೆ. ವಿದ್ಯಾ, ಈ ಪಾಪಿ ನಿನಗೆ ಏನಾದರೂ ಏಟ್ಗೀಟ್ ಮಾಡಿದ್ನಾ ಅಂತ ಈಶ್ವರಿ ಕೇಳ್ತಾರೆ. ಇಲ್ಲ ಚಿಕ್ಕತ್ತೆ, ಅಂತ ನೋವು ನನಗೇನಾಗಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಅಲ್ಲ ವಿದ್ಯಾ, ಈ ಮನೆ ಹಾಳ ಇಂಥ ಕೆಲಸ ಮಾಡ್ತಾ ಇದ್ದಾನಂತ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾರೆ ಈಶ್ವರಿ. ವಿದ್ಯಾ, ನೀನು ಆಸ್ಪತ್ರೆಗೆ ಹೆಂಗ್ ಬಂದೆ ಅಂತ ಕೇಳ್ತಾರೆ. ಚಿಕ್ಕತ್ತೆ, ಅದು ಏನಾಯ್ತು ಅಂದರೆ ನನಗೆ ಏನೋ ಕೆಟ್ಟದಾಯ್ತೈತೆ, ಆಸ್ಪತ್ರೆಗೆ ಹೋಗೋಣ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು, ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ವಿದ್ಯಾ. ಅದರಲ್ಲೂ ನೀವು ಮತ್ತು ಸುಭಾಷಣ್ಣ ಮಾತಾಡ್ತಾ ಇದ್ರಿ, ನಿಮ್ಮ ದೊಡ್ಡಪ್ಪ ದೊಡ್ಡವರು ಅವ್ರಿಗೇನು ಮಾಡೋಕ್ಕೆ ಹೋಗಬೇಡ ಅಂತ ನೀವು ವಾರ್ನಿಂಗ್ ಕೊಡೋದು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ ವಿದ್ಯಾ. ಆವಾಗ ಆ ಜಾಗದಿಂದ ಮಾವಯ್ಯನವ್ರನ್ನ ಎಸ್ಕೇಪ್ ಮಾಡಿಕೊಂಡು ಈ ರೂಮ್ಗೆ ತಂದ್ಕೊಂಡೆ ಅಂತ ಹೇಳ್ತಾರೆ ವಿದ್ಯಾ. ಹೆಂಗೋ ವಿದ್ಯಾ, ಕೇಳಿಸ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಈಶ್ವರಿ. ಇಲ್ಲದೆ ಹೋಗಿದ್ರೆ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಅದನ್ನೆಲ್ಲ ಆಮೇಲೆ ಮಾತಾಡೋಣ, ಮಾವಯ್ಯ ಮೊದಲು ಎಲ್ಲಿದ್ರು ಅಲ್ಲೇ ಮಲಗಿಸ್ಬಿಟ್ಟು ಬರೋಣ ನಡೀರಿ ಅಂತ ಹೇಳ್ತಾರೆ ವಿದ್ಯಾ. ಆಗ ವಿದ್ಯಾ ಮತ್ತು ಈಶ್ವರಿ ಅವ್ರು ಸೇರಿಕೊಂಡು ಮೊದಲಿದ್ದ ಜಾಗದಲ್ಲೇ ಶಿವರಾಮೇಗೌಡ್ರನ್ನ ಮಲಗಿಸಿರ್ತಾರೆ. ವಿದ್ಯಾ, ಅವನು ಜ್ಞಾನ್ಗೆಟ್ಟು ಇಂಥ ಕೆಲಸ ಮಾಡಿದನ್ ಕಣವ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವನ ಮೇಲೆ ಕೋಪ ಮಾಡ್ಕೋಬೇಡ, ಈ ವಿಚಾರ ದೊಡ್ಡದು ಮಾಡದೆ ಅವನ್ನ ಕ್ಷಮಿಸಿ ಇದನ್ನ ಇಲ್ಲಿಗೆ ಬಿಟ್ಬಿಡವ ಅಂತ ಈಶ್ವರಿ ಹೇಳ್ತಾರೆ. ಯಾರನ್ನು ಕ್ಷಮಿಸೋವಷ್ಟು ದೊಡ್ಡೋಳಲ್ಲ ಚಿಕ್ಕತ್ತೆ ನಾನು, ಆದ್ರೂ ನೀವೇನು ಭಯ ಪಡಬೇಡಿ, ಈ ವಿಚಾರ ನಾನು ಯಾರಿಗೂ ಹೇಳೋದು ಇಲ್ಲ ಹಾಗಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ನಿನ್ ಗುಟ್ಟನ್ನ ನಾನು ರಟ್ಟು ಮಾಡಿದೆ ಅಂತ ನನ್ನ ಮಗನ ವಿಷಯನ ಎಲ್ಲಿ ಬಾಯ್ ಬಿಟ್ಬಿಡ್ತೀಯೋ ಅಂತ ನಾನೇ ಭಯ ಪಟ್ಟಿದ್ದೆ, ಆದ್ರೂ ವಿದ್ಯಾ ನಿಂದು ಶಾನೆ ದೊಡ್ಡ ಮನ್ಸು ಅಂತ ಈಶ್ವರಿ ಹೇಳ್ತಾರೆ. ನಾನು ಈ ವಿಚಾರನ ನಿಮ್ಮ ಮಗನಿಗೋಸ್ಕರ ಮುಚ್ಚಿಟ್ಟಿಲ್ಲತ್ತೆ, ಇವತ್ತು ನಿಮ್ಮ ಮಗ ಅಂತಾನು ನೋಡ್ದೆ ಮಾವಯ್ಯನ ಕಾಪಾಡೋದಕ್ಕೋಸ್ಕರ ಅವನಿಗೆ ಹೊಡೆದ್ರಲ್ಲ, ಅದು ಒಂದು ಸಾಕು. ಆಮೇಲೆ ಅಪ್ಪಿ ತಪ್ಪಿ ನಮ್ ಗೌಡ್ರಿಗೆ ಈ ವಿಚಾರ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಮಗನ ಜೀವ ಸಮೇತ ಉಳ್ಸಕ್ಕಿಲ್ಲ, ಅದರಿಂದ ನಾಳೆಗೆ ಅವ್ರ ತೊಂದರೆ ಸಿಗಾಕೊಂಡು ನೋವು ಅನ್ಭವಿಸೋದು ಬೇಡ ಅಂತ ವಿದ್ಯೆ ಹೇಳ್ತಾರೆ. ಇಲ್ಲ ಕಣವ, ಹಂಗಾಗಕ್ಕಿಲ್ಲ, ಏನೇ ಆದ್ರೂ ನನ್ನ ಮಗ ಕೊಲೆಗಾರ ಆಗೋದನ್ನ ತಪ್ಪಿಸಿ ಅವನಿಗೆ ಜೀವದಾನ ಮಾಡಿದೀಯಾ, ಈ ಋಣನ ನಾನು ಹೆಂಗ್ ತೀರಿಸ್ಲಿ ವಿದ್ಯಾ ಅಂತ ಕೇಳ್ತಾರೆ ಈಶ್ವರಿ. ತಪ್ಪು ಮಾಡಿರೋ ನಿಮ್ ಮಗನಿಗೆ ನೀವೇ ಶಿಕ್ಷೆ ಕೊಟ್ಟು ತೀರಿಸ್ಬಿಡಿ ಚಿಕ್ಕತ್ತೆ ಅಂತ ಕೇಳ್ತಾರೆ ವಿದ್ಯಾ. ಈ ಕಡೆ ಭದ್ರ ಅವ್ರನ್ನ ತೋರಿಸ್ತಾರೆ. ಭದ್ರ ಅವರು ಗಾಬರಿಯಿಂದ ಎದ್ದು ಕುತ್ಕೊಂಡು ನೀರ್ನ ಕುಡಿತಾರೆ. ಇಲ್ಲಿ ಗಂಟ ನನಗೆ ಯಾವತ್ತೂ ಇಂಥ ಕೆಟ್ಟ ಕನ್ಸು ಬಿದ್ದಿರ್ಲಿಲ್ವಲ್ಲ, ಇವತ್ತೇನು ಅಪ್ಪಯ್ಯಗೆ ಏನೋ ಆಗೋಯ್ತು ಅನ್ನೋ ತರ ಕೆಟ್ಟ ಕನ್ಸು ಬಿತ್ತಲ್ಲ, ಯಾಕೋ ಇವತ್ತೊಂಥರ ಮನ್ಸಿಗೆ ತಳಮಳ ಅನಿಸ್ತಾ ಇತ್ತಲ್ಲ, ಅಪ್ಪ ದೇವ್ರೆ ಏನಾಗಿರ್ಬೋದು ಅಂತ ಮನ್ಸಲ್ಲೇ ಅನ್ಕೊಂಡು ಗಾಬರಿಲೇ ಕೂತಿರ್ತಾರೆ ಭದ್ರ ಅವರು. ಈ ಕಡೆ ನೋಡಿರಿ, ರತ್ನ ಅವ್ರು ಮಲಗಿರ್ತಾರೆ. ವಿದ್ಯೆಯವ್ರು ಬಂದ್ಬಿಟ್ಟು ಅವ್ವ ಅವ್ವ ಅಂತ ಎಬ್ಬಿಸ್ತಾರೆ. ನೀನಾ ಸುಸ್ತಾಗಿತ್ತು, ಅದ್ ಹೆಂಗ್ ನಿದ್ದೆ ಬಂತ ಗೊತ್ತಿಲ್ಲ ಅಂತ ರತ್ನ ಹೇಳ್ತಾರೆ. ಸರಿ ಬಾ ಹೋಗೋಣ ಅಂತ ವಿದ್ಯೆ ಹೇಳ್ತಾರೆ. ಇಲ್ಲ ಕಣೆ ವಿದ್ಯಾ, ಇಲ್ಲಿ ಅಂತ ರತ್ನ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅವ್ವ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ, ಬಾ ನಾವು ಹೋಗೋಣ. ಅಲ್ಲ ಕಣೆ, ನೀನ್ ಇಲ್ಲಿಗೆ ಬಂದಿದ್ಯಾಕೆ, ಏನ್ ತೊಂದ್ರೆ ಆಯ್ತು ಅಂತ ರತ್ನ ಕೇಳ್ತಾರೆ. ಅವ್ವ ಅದು ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವರಿಗೆ ಮಾತು ಕೊಟ್ಟಿರ್ತಾರೆ ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ, ಹಾಗಾಗಿ ಸೈಲೆಂಟ್ ಆಗ್ಬಿಡ್ತಾರೆ ವಿದ್ಯಾ. ಏನು ಇಲ್ಲವ, ಬೆಳಕರಿತಲ್ಲ
ಆಮೇಲೆ ಅಟ್ಟಿಯವರೆಲ್ಲ ಬಂದ್ಬಿಡ್ತವ್ರೆ. ಬಾ ಹೋಗೋಣ ನಾವು ಅಂತ ವಿದ್ಯೆ ಹೇಳ್ತಾರೆ. ಸರಿ ಹಂಗಾದ್ರೆ ಮೋಹನ ಅಮ್ಮವ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ರತ್ನ ಹೇಳ್ತಾರೆ. ಅವ್ವ ನಾನು ಆಗ್ಲೇ ಹೇಳಿದ್ದೀನಿ, ನೀನೇನು ಹೇಳೋದು ಬೇಡ, ಬಾ ಇಲ್ಲಿಂದ ಮೊದಲು ಹೋಗೋಣ ಅಂತ ವಿದ್ಯೆ ಹೇಳ್ತಾರೆ. ಯವ್ವ ಏನು ಯೋಚನೆ ಮಾಡ್ತಾ ಇದೀಯಾ, ಬಾ ಅಂತ ರತ್ನವ್ರನ್ನ ಎಳ್ಕೊಂಡು ಹೊರಟ್ಬಿಡ್ತಾರೆ ವಿದ್ಯಾ. ಈ ಕಡೆ ಈಶ್ವರಿ ಹಾಗೆ ಸುಭಾಷ್ನ ತೋರಿಸ್ತಾರೆ. ಈಶ್ವರಿ ಅವ್ರು ಹೇಳ್ತಾರೆ, ಯಾಕ್ಲಾ ಹಿಂಗೆ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ, ಹುಟ್ಟದಾಗ್ಲೇ ನಿನ್ನನ್ನು ಸಾಯಿಸ್ಬಿಡ್ಬೇಕಾಗಿತ್ತು. ನಾನು ಗಿಣಿಗೆ ಹೇಳ್ದಂಗೆ ಬುದ್ಧಿ ಹೇಳ್ದೆ, ಕೈ ಹಿಡ್ದೆ ಕಾಲಿಗೆ ಬೀಳ್ತೀನಂದೆ, ಆದ್ರೂ ನನ್ನ ಮಾತು ನಿನ್ನ ತಲೆಗೆ ಹೋಗ್ಲಿಲ್ವೇ, ಯಾಕ್ಲಾ ಇಂಥ ಬುದ್ಧಿ ಕಲ್ತ್ಕೊಂಡಿದೀಯಾ, ಯಾಕಿಂತ ಕೆಲಸ ಮಾಡಕ್ ಹೊಟ್ಟಿದ್ದಿ. ಆಗ ಸುಭಾಷ್ ಹೇಳ್ತಾನೆ, ಬೇಕು ಅಂತ ಮಾಡ್ಲಿಲ್ಲ ಅಮ್ಮ, ಅದು ಯಾವುದೋ ನಶೆಗೆ ಹಿಂಗೆಲ್ಲ ಆಗೋಯ್ತು. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಏನಂದೆ, ಕುಡ್ತಾ ನಿನಗೆ ವಸ್ತೆ ಅನ್ಲಾ ಅಂದ್ಮೇಕೆ ಹೆಂಗ್ ಗೊತ್ತಾಗಕ್ಕಿಲ್ಲ ಅಂತ ಕೇಳ್ತಾರೆ. ಅದು ಎಣ್ಣೆ ಅಲ್ಲ, ಅದು ಯಾವುದೋ ಅಂತ ಸುಭಾಷ್ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವರು ಕೆನ್ನೆಗೆ ಬಾರಿಸ್ತಾರೆ. ಥೂ, ನಿನ್ ಜನ್ಮಕ್ಕೆ ದಿನ ದಿನ ಹೊಸ ಚಟ ಕಲ್ತ್ಕೊಂಡ್ ಬರ್ತಾ ಇದೀಯಾ. ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಹೇಳ್ಕೊಳಂಗೆ ನೀನೇ ನಿನ್ ಜೀವನನ ಸರ್ವನಾಶ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀಯಾ. ಏ ಬುದ್ಧಗೇಡಿ ನನ್ ಮಗನೇ, ಕೊಲೆ ಮಾಡಿ ಸುಲಭವಾಗಿ ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದೀಯಾ. ನಿನ್ನನ್ನ ಅವರೆಲ್ಲ ಸುಮ್ಕೆ ಬಿಡ್ತಾರೆ ಅನ್ಲಾ. ಥೂ, ನಿನ್ನ ಹೆತ್ತಿದ ಕರ್ಮಕ್ಕೆ ಆ 3 ಅಡಿ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಡ್ಕೊಳಂಗಾಯ್ತು, ಕಾಲ್ಗೊಂದು ಬಿದ್ದಿಲ್ಲ ಕಣ್ಲಾ. ಹಾಗಂತ ಈಶ್ವರಿ ಹೇಳಿದಾಗ ಸುಭಾಷ್ ಹೇಳ್ತಾರೆ, ನೀನ್ ಯಾಕಮ್ಮ ಅವಳು ತಾವ ಬೇಡ್ಕೊಂಡೆ, ಮೊಕ್ಕೊಡ್ಬಿಡ್ತೀನಿ ನೋಡಿ ನಿನಗೆ. ನೀನ್ ಇವತ್ತು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಜೀವನ ಹಾಳಾಗಬಾರ್ದು ಅಂತ ನಿನ್ನ ಜೀವನ ಉಳಿಸ್ಬೇಕಂತ ನೋಡಿದ್ನಲ್ಲ, ಅದಕ್ಕೆ ಕಾಡಿ ಬೇಡಿ ಉಳಿಸಿರೋ ಜೀವಕ್ಕೆ ಯಾವತ್ತೂ ಆಪತ್ತು ಬರಬಾರ್ದು ಅಂದ್ರೆ ನೀನು ಈ ಕ್ಷಣ ಊರ್ ಬಿಡ್ಬೇಕು ಅಂತ ಹೇಳ್ತಿದ್ದಾಗೆ ಸುಭಾಷ್ ಗಾಬರಿ ಆಗ್ತಾರೆ. ಏನಮ್ಮ ಹೇಳ್ತಾ ಇದೀಯಾ, ನಾನು ಊರ್ ಬಿಡ್ಬೇಕೆ, ನೋಡು ನಿನ್ ತಲೆ ಉಳಿಸ್ಕೋಬೇಕು ಅಂದ್ರೆ ನೀನು ತಲೆ ಮರ್ಸ್ಕೊಂಡು ತಿರುಗ್ಬೇಕು. ಅದನ್ನ ಬಿಟ್ಟು ಶಿವರಾಮೇಗೌಡನಿಗೆ ಏನೋ ಮಾಡ್ತೀನಿ ಅಂತ ಅಧಿಕ ಪ್ರಸಂಗ ತೋರಿಸ್ತೆ ಅನ್ಕೋ, ಹೆತ್ತು ಮಗ ಅನ್ನೋದು ನೋಡಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾರೆ. ಇಂತು ನಿಲುವಲ್ಲೇ ಊರ್ ಬಿಡು ಅಂತ ಹೇಳಿದ್ರೆ ಅದ್ ಹೆಂಗಾಗುತ್ತವ, ಹೆಂಗ್ ಜೀವನ ಮಾಡ್ಲಿ ಅಂತ ಸುಭಾಷ್ ಕೇಳ್ತಾರೆ. ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ. ನೀನ್ ಆಸ್ಪತ್ರೆಯಿಂದ ಕೆಳಗೆ ಹೋಗ್ತಿದ್ದಂಗೆ ದುಡ್ಡು ನಿನ್ನ ಅಕೌಂಟಿಗೆ ಬರ್ತದೆ. ನಿನಗೆ ಹೇಳ್ತಾ ಇದ್ದೀನಿ ಸುಭಾಷ, ಮನೆ ಕಡೆಗೂ ತಲೆ ಹಾಕಿ ಮಲಗಬಾರ್ದು. ಇಲ್ಲೆಲ್ಲ ತಣ್ಣಗಾದ್ಮೇಲೆ ನಾನೇ ಹೇಳ್ತೀನಿ, ಅಲ್ಲಿ ಗಂಟ ನಿನ್ ಕಾಲ್ ಇಡಬಾರ್ದು. ಬರ್ದಿಟ್ಕೊಂಡ್ಬಿಡು ಸುಭಾಷ, ನೀನಿನ್ನು ಬದುಕಬೇಕು ಅನ್ನೋ ಆಸೆ ಇದ್ರೆ ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ಇಲ್ಲಿಂದ ಹೊಂಟೋಗು ಅಂತ ಹೇಳ್ತಾರೆ ಈಶ್ವರಿ. ಆದ್ರೂ ಅಂತ ಸುಭಾಷ ತಡವರ್ಸ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ನಿನಗೇನಾದ್ರೂ ಪ್ರಾಣದ ಮೇಲೆ ಆಸೆ ಇದ್ರೆ ಹೊಂಟೋಗು ಅಂತೇಳಿ ಕತ್ತಿಡ್ದು ಆಚೆ ದೂಡ್ತಾರೆ ಸುಭಾಷನ್ನ ಈಶ್ವರಿ ಅವರು. ಈ ಕಡೆ ನೋಡಿದ್ರೆ ಭದ್ರಾ ಅವರು ಆಚೆಗಡೆ ಕಾಯ್ತಾ ಇರ್ತಾರೆ. ನರ್ಸು ಒಳಗಡೆಯಿಂದ ಬರ್ತಿದ್ದಾಗೆ ನರ್ಸಮ್ಮ ಅಪ್ಪಯ್ಯ ಹೆಂಗವ್ರೆ ಅಂತ ಭದ್ರಾ ಕೇಳಿದಾಗ ನರ್ಸ್ ಹೇಳ್ತಾರೆ, ನೀವು ನಿಮ್ಮ ಅಪ್ಪನ ನೋಡ್ಬೋದು, ಅವರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಿದ್ದಾಗೆ ಭದ್ರಾ ಅವರು ಒಳಗಡೆ ಬಂದ್ಬಿಡ್ತಾರೆ. ಗೋವಿಂದ ಅವರು ಅಣ್ಣ ಅಂತಿದ್ದ ಹಾಗೆ ಶಿವರಾಮೇಗೌಡರು ಕಣ್ ಬಿಟ್ಟಿದ್ದನ್ನು ನೋಡಿ ಭದ್ರಾ ಹಾಗೆ ಭದ್ರಾ ಅಜ್ಜಿ ಮೋಹನ್ ಅವರಿಗೆ ಖುಷಿ ಆಗ್ಬಿಡುತ್ತೆ. ಶಿವರಾಮೇಗೌಡರು ಹೇಳ್ತಾರೆ, ಅವ್ವ ನನಗೇನು ಆಗಕ್ಕಿಲ್ಲ, ನೀನು ಸಮಾಧಾನ ಮಾಡ್ಕೋ ಅವ್ವ, ಇನ್ಯಾವ ಭಯನೂ ಇಲ್ಲ ಅಪ್ಪಯ್ಯ ಅಂತ ಭದ್ರಾ ಹೇಳ್ತಾರೆ. ಅಪ್ಪ ಸ್ವಲ್ಪ ದಿನ ಅಷ್ಟೇ, ಇನ್ಮೇಲೆ ನೀನು ಸಿಮ್ಮುತ್ತನ ಗರ್ಜನೆ ಮಾಡ್ಕೊಂಡು ಹೋಗ್ಬೋದು ಅಂತ ಭದ್ರಾ ಹೇಳ್ತಾರೆ. ಈ ಕಡೆ ವಿದ್ಯಾವ್ರನ್ನ ತೋರಿಸ್ತಾರೆ. ವಿದ್ಯಾವ್ರು ಆ ಕಡೆಯಿಂದ ಈ ಕಡೆಗೆ ತಿರ್ಗಾಡ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಅವ್ರು ಫೋನ್ ಮಾಡ್ತಾರೆ ವಿದ್ಯಾಗೆ. ಕ್ವಾಟ್ಲೆ ಅಣ್ಣಯ್ಯ ಇವಾಗ ಮಾವಯ್ಯ ಹೆಂಗವ್ರೆ ಅಂತ ಕೇಳ್ತಾರೆ. ಮಾವಯ್ಯನ್ಗೆ ಈಗ ತಾನೇ ಪ್ರಜ್ಞೆ ಬಂತು, ಮಾವಯ್ಯನ್ಗೆ ಯಾವ ತೊಂದರೆನೂ ಇಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಆ ವಿಷಯ ಕೇಳ್ತಿದ್ದಾಗೆ ವಿದ್ಯಾವ್ರು ಸಮಾಧಾನ ಮಾಡ್ಕೋತಾರೆ. ನನಗೆ ಇವಾಗ ಸಮಾಧಾನ ಆಯ್ತು ಅಣ್ಣಯ್ಯ, ನೀವೆಲ್ಲಿ ಚಿಂತೆ ಮಾಡ್ಕೊಂಡಿರ್ತೀರ ಅಂತ ನಿಮಗೆ ಫಸ್ಟ್ ಫೋನ್ ಮಾಡಿದೆ ಅತ್ತಿಯಮ್ಮ ಅಂತ ಕ್ವಾಟ್ಲೆ ಹೇಳ್ತಾರೆ. ಇನ್ನು ಮಾವಯ್ಯನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಏನೇ ಇದ್ರೂ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಸರಿ ಅಣ್ಣಯ್ಯ ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ದಾಗೆ ವಿದ್ಯಾವ್ರು ದೇವ್ರ ಹತ್ರ ಬಿಡ್ಕೊತಾರೆ, ದ್ಯಾವ್ರೆ ನನ್ನ ನಂಬಿಕೆನ ನೀನು ಸುಳ್ಳು ಮಾಡಲಿಲ್ಲ, ನಮ್ಮ ಮಾವನ್ನ ಉಳಿಸ್ಕೊಟ್ಬಿಟ್ಟೆ ಅಂತ ಅನ್ಕೊಂತಾರೆ ವಿದ್ಯಾ. ಈ ಕಡೆ ನೋಡಿದರೆ ಚಿತ್ರ ಹಾಗೆ ಈಶ್ವರಿ ಅವ್ರನ್ನ ತೋರಿಸ್ತಾರೆ. ಈಶ್ವರಿ ಅವ್ರು ಹೇಳ್ತಾರೆ, ಥೂ ಎಂಥ ಮುಟ್ಟಾಳನ್ಗೆ ನಾನು ಜನ್ಮ ಕೊಟ್ಬಿಟ್ನೆ, ನಾನು ರಾತ್ರಿ ಹೋಗೋದು ಸ್ವಲ್ಪ ತಡ ಆಗಿದ್ರೆ ದೊಡ್ಡಪ್ಪನ ಅವನು ಸಾಯಿಸೇ ಬಿಟ್ಟೋರನು. ಆಗ ಚಿತ್ರ ಹೇಳ್ತಾರೆ, ಅವ್ವ ಸಾಯಿಸಿದ್ರೆ ಸಾಯಿಸ್ಬಿಡೋನು, ಪೀಡೆ ತೊಲಗ್ಲಿ ಅಂತ ಬಿಟ್ಬಿಡ್ಬೇಕಾಗಿತ್ತು, ನೀನು ನೆಮ್ಮದಿಯಾಗಿ ಕಳಿಸ್ಬಿಡೋನು ಅಂತ ಚಿತ್ರ ಹೇಳ್ತಾರೆ. ಹ್ಞೂ ಕಣೆ, ಅವನೇನೋ ನೆಮ್ಮದಿಯಾಗಿ ಕಳಿಸೋನು, ಆಮೇಲೆ ನಿಮ್ಮ ತಮ್ಮನ್ನ ಜೈಲಿಗೆ ಹಾಕ್ತಾ ಇದ್ರಲ್ಲ, ಆಗ ಜೈಲ್ ಮುಂದೆ ನಿಂತ್ಕೊಂಡು ಬಾಯಿ ಬಡ್ಕೋಬೇಕಾಗಿತ್ತು, ಇಲ್ಲ ಅವನ ಸಮಾಧಿ ಮುಂದೆ ನಿಂತ್ಕೊಂಡು ಗೊಳೋ ಅಂತ ಅನ್ಬೇಕಾಗಿತ್ತು, ಇಷ್ಟೇ ಆಗ್ತಾ ಇದ್ದಿದ್ದು ಅಂತ ಈಶ್ವರಿ ಹೇಳ್ತಾರೆ. ಹಂಗ್ಯಾಕೆ ಆಗ್ಬಿಡೋದು ಅಂತ ಚಿತ್ರ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರ ಕೋಪ ಬಂದ್ಬಿಟ್ಟು, ನೀನು ಸುಮ್ಮನೆ ಇದ್ರೆ ಸರಿ. ಇವಾಗ ಚಿತ್ರ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಿಮ್ಮ ದೊಡ್ಡಪ್ಪ ಸಾಮಾನ್ಯವಾದ ಮನುಷ್ಯ ಅಲ್ಲ, ಅವನೊಬ್ಬ ಮಿನಿಸ್ಟ್ರು ಅನ್ನೋದು ಮರ್ತು ಮಾತಾಡ್ತಾ ಇದೀಯಾ. ಹಿಂಗೆ ಬಿಟ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ, ಜೀವನ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ, ಇಲ್ಲ ಅಂದರೆ ಅವನ ಜೊತೆ ನಮ್ಮನ್ನು ಸೇರಿಸಿ ಗಲ್ಲಿಗೇರಿಸಿರೋರು ಯಾಕೆ ಹೇಳು, ನಮಗೂ ಫೋನ್ ಮಾಡಿದಂತಾನೆ. ಒಂದು ವೇಳೆ ಕೋರ್ಟು ಕೇಸು ಅಂತೇಳಿ ಜೀವ ಸಹಿತ ಬಿಡ್ತು ಅಂತ ಅನ್ಕೋ, ಭದ್ರ ಬಿಡ್ತಿದ್ನಾ, ಸಿಗದು ತೋರಣ ಕಟ್ಟಿರೋನು. ನನ್ನ ಮಗ ಅದೆಷ್ಟು ಚಟಗಳನ್ನ ಕಲ್ತವನೋ ಏನೋ, ಆ ನಿಶೆಯಲ್ಲಿ ಏನೇನು ಮಾಡ್ತಾ ಇದ್ದಾನೋ ಒಂದು ಗೊತ್ತೈತೆ ಇಲ್ಲ ಚಿತ್ರ ಅಂತ ಹೇಳ್ತಾರೆ ಈಶ್ವರಿ. ಅವನು ಮುಟ್ಟಾಳತನದಿಂದ ಶಿವರಾಮೇಗೌಡ ಮನೆ ಬಿಟ್ಟು ಕಳಿಸಿದ್ದ,
ಈಗ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ತನ್ಕಣ್ಣಲ್ಲೇ ಅಂತ ಹೇಳ್ತಾರೆ ಈಶ್ವರಿ. ಅವ್ವ ಅವನೇ ಊರ್ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾರೆ ಚಿತ್ರ. ನಿನ್ನೆ ಕೇಳ್ತಾ ಇರೋದು ಯಾಕವ್ವ ಅಂತ ಮತ್ತೆ ಚಿತ್ರ ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ ಯಾಕೆ ಅಂದ್ರೆ 3 ಅಡಿ ಊರ್ ಬಿಟ್ಟು ಹೋಗ್ಬೇಕಂತ ಕಂಡೀಷನ್ ಮಾಡೋಳೆ ಅಂತ ಹೇಳ್ತಾರೆ ಈಶ್ವರಿ. ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ ಈಶ್ವರಿ ಅವರು, ನೀನ್ ಏನ್ ಹೇಳ್ತಾ ಇದೀಯ ವಿದ್ಯಾ ಅಂತ ಕೇಳ್ತಾರೆ. ಚಿಕ್ಕತೆ ಈ ವಿಚಾರ ನಾನು ಯಾರಿಗೂ ಹೇಳ್ಬಾರ್ದು ಅಂದ್ರೆ ನಿಮ್ ಮಗ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ವೇ, ಇದಕ್ಕೆ ಅವ್ನ್ ಏನ್ ಮಾಡ್ಬೇಕು ಅಂತ ಈಶ್ವರಿ ಅವ್ರು ಕೇಳಿರ್ತಾರೆ. ಏನಿಲ್ಲ, ನಿಮ್ ಮಗ ಊರ್ ಬಿಡ್ಬೇಕು, ಮಂಡ್ಯ ಜಿಲ್ಲೆ ಗಡಿಗೂ ಕಾಲ್ ಮಡಗಬಾರ್ದು, ಹಂಗಿದ್ರೆ ಮಾತ್ರ ನಿಮ್ ಮಗ ಬದುಕ್ತಾನೆ. ತಪ್ಪಿ ಏನಾದ್ರೂ ಅವನು ನನ್ ಮಾತ್ ಮೀರಿ ಬಂದ್ರೆ ಒಂದು ಕ್ಷಣ ಯೋಚನೆ ಮಾಡದೆ ಮಾವಯ್ಯನ ಕೊಲೆ ಮಾಡಕ್ ಬಂದಿದ್ದ ಅನ್ನೋ ಸತ್ಯನ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ ವಿದ್ಯವ್ರು ಹೇಳಿರ್ತಾರೆ. ಅಂತ ಕೆಲ್ಸ ಮಾತ್ರ ಮಾಡ್ಬೇಡ ವಿದ್ಯಾ, ಅವನಿಗೆ ಪ್ರಜ್ಞೆ ಬರ್ತಿದ್ದಂಗೆ ನಾನೇ ಕಳಿಸ್ಬಿಡ್ತೀನಿ ಅಂತ ಈಶ್ವರಿ ಅವ್ರು ಹೇಳಿರ್ತಾರೆ. ಮಾತ್ರ ಬಾಯ್ ಬಿಡ್ಬೇಡ, ಆಮೇಲೆ ಭದ್ರ ಪ್ರಾಣನೇ ತೆಗೆದ್ಬಿಡ್ತಾನೆ ಸುಭಾಷಂದು. ಸತ್ಯನ ಎಷ್ಟು ಜಲ್ದಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಚಿಕ್ಕತ್ತೆ ನೀವು. ಪ್ರಾಣದ ಬೆಲೆ ಏನು ಅನ್ನೋದು ನಿಮಗ್ ಅರ್ಥ ಆದಂಗೆ ಮಗನಿಗೂ ಅರ್ಥ ಆಗ್ಬೇಕು ಅಂದ್ರೆ ಶಿಕ್ಷೆ ಆಗ್ಲೇಬೇಕು. ಪ್ರಾಣ ಯಾರ್ದೇ ಆಗಿರ್ಲಿ, ಒಂದ್ಕಿತ ಪ್ರಾಣ ಹೋದ್ರೆ ತಿರ್ಗಾ ಬರಕಿಲ್ಲ ಅಂತ ವಿದ್ಯಾ ಹೇಳಿರ್ತಾರೆ. ಅರ್ಥ ಆಯ್ತು ವಿದ್ಯಾ, ಅವನ್ ಯಾವ್ದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಇರಕ್ಕಿಲ್ಲ ಅಂತ ಈಶ್ವರಿ ಹೇಳಿರ್ತಾರೆ. ಮುಂದೆ ಭಾವನ್ಗೆ ಯಾವ ತೊಂದ್ರೆ ಆಗಕ್ಕಿಲ್ಲ ಅಂತ ನಾನ್ ಮಾತ್ ಕೊಡ್ತೀನಿ. ಯೋಚನೆ ಮಾಡ್ಬೇಡಿ ಚಿಕ್ಕತ್ತೆ, ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರೆ ನಾನು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪಕ್ಕಿಲ್ಲ ಅಂತ ವಿದ್ಯೆ ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡಿ ಚಿತ್ರ ಅವ್ರ ಮುಂದೆ ಹೇಳ್ತಾರೆ ಈಶ್ವರಿ ಅವರು. ಆಗ ಚಿತ್ರ ಈ ವಿಷಯನೆಲ್ಲ ಕೇಳ್ಬಿಟ್ಟು ಅವಳು ಯಾವಳವ ಕಂಡೀಷನ್ ಹಾಕಕ್ಕೆ, ಕಂಡೀಷನ್ ಹಾಕ್ಬಿಟ್ರೆ ನಾವ್ ಕೇಳ್ಬಿಡ್ಬೇಕೆ, ಇನ್ನೇ ಕಾಣವ ನಾವ್ ಕೇಳ್ತಾ ಇರೋದು ಅವಳ ಮಾತನ್ನ ನಾವ್ಯಾಕೆ ಕೇಳ್ಬೇಕು ಅಂತ ಚಿತ್ರ ಹೇಳ್ತಾರೆ. ಕೇಳ್ಬೇಕು ಚಿತ್ರ, ಇಲ್ಲ ಅಂದ್ರೆ ನಿನ್ ತಮ್ಮ ಜೀವ ಸಹಿತ ಉಳಿಯಕ್ಕಿಲ್ಲ. ಏನವ ಹೇಳ್ತಾ ಇದೀಯ ಅಂತ ಚಿತ್ರ ಶಾಕ್ ನಿಂದ ಕೇಳ್ತಾರೆ. ನಿಜ ಹೇಳ್ತಾ ಇದೀನಿ, ನಿನ್ನೆ ಏನಾದ್ರೂ ಆ 3 ಅಡಿ ಬಂದಿಲ್ಲ ಅಂದಿದ್ರೆ ನಿನ್ ತಮ್ಮ ದೊಡ್ಡಪ್ಪನ್ನ ಸಾಯಿಸ್ಬಿಟ್ಟಿರೋನು, ನಾನು ಹೋಗಿ ಹಿಂದೆಯಿಂದನೂ ಹೊಡೆದೆ ಅಂತ ಎಲ್ಲ ಚಿತ್ರ ಅವ್ರ ಮುಂದೆ ಹೇಳ್ತಾರೆ ಈಶ್ವರಿ ಅವರು. ತಪ್ಪಿ ಸುಭಾಷ ಊರ್ ಬಿಟ್ಟು ಹೋಗಿಲ್ಲ ಅಂದ್ರೆ ಅವಳು ಬಂಡವಾಳನ್ನ ಬಯಲ್ ಮಾಡ್ತೀನಿ ಅಂತ ಹೇಳೋಳೆ. ತಪ್ಪಿ ಏನಾದ್ರೂ ಅವಳ ವಿಷಯನ ಹೇಳ್ಬಿಟ್ರೆ ಬಿಡ್ತಾನೇನೆ, ಮುಟ್ಟಾಳ ಬದುಕಿರ್ಬೇಕು ಅಂದ್ರೆ ಹೇಳ್ದಂಗೆ ಇವಳನ್ನ ಕೇಳಲೇಬೇಕು ಈಶ್ವರಿ ಹೇಳ್ತಾರೆ. ಆದ್ರೂ ಅವಳದು ಶಾನೆ ಅತಿ ಆಯ್ತು ಅಂತ ಚಿತ್ರ ಹೇಳ್ತಾರೆ. ಅತಿ ಆದ್ರೂ ಸಹಿಸ್ಕೊಳ್ಳೇಬೇಕು ಚಿತ್ರ, ತಮ್ಮನ್ನ ಹೆತ್ತು ತಪ್ಪಿಗೆ ಕಾಲೊಂದ್ ಹಿಡಿಲಿಲ್ವೇ ನಾನು, ಯಾರು ನನ್ನನ್ನ ನೋಡಿ ಪದ್ರಗುಡ್ತಾ ಇದ್ರೋ ಅಂತವ್ರ ಮುಂದೆ ನನ್ನನ್ನ ಬೇಡೋ ಹಂಗ್ ಮಾಡ್ಬಿಟ್ಟ ಕಣೆ ಆ ಪಾಪಿ ನನ್ ಮಗ ಅಂತ ಈಶ್ವರಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ